ಗ್ರೇವಿಯಾರ್ಡ್. ಈ ಡೊಮೈನ್ ಎಕ್ಸ್ಪೆನ್ಷನ್ ಹೆಸರು ಗ್ರೇವಿಯಾರ್ಡ್. ಕೇಳಕ್ಕೆ ಸ್ವಲ್ಪ ಭಯಾನಕವಾಗಿದೆಯಲ್ಲ ಹೆಸರು ಗ್ರೇವಿಯಾರ್ಡ್ ಅಂತ, ಸ್ವಲ್ಪ ಹಾರರ್ ವೈಬ್ ಕೊಡ್ತಿದೆ. ಆದರೆ ನಿಜವಾಗ್ಲೂ ಇದು ಹಾರರ್ ವೈಬ್ ಇದೆಯಾ ಈ ಡೊಮೈನ್ ಎಕ್ಸ್ಪೆನ್ಷನ್? ಬನ್ನಿ ತಿಳ್ಕೊಳ್ಳೋಣ. ಇದೊಂದು ಲೀಥಲ್ ಡೊಮೈನ್ ಎಕ್ಸ್ಪೆನ್ಷನ್ ಆಗಿದೆ. ಮತ್ತೆ ಇದರ ಯೂಸರ್ ಸ್ಮಾಲ್ ಪಾಕ್ಸ್ ಡರ್ಟಿ. ಈ ಕ್ಯಾರೆಕ್ಟರ್ನ ನೀವು ಶಿಬು ಇನ್ಸಿಡೆಂಟ್ ಅಲ್ಲಿ ನೋಡಿರ್ಬೋದು ಸೀಸನ್ 2 ಅಲ್ಲಿ. ಇದನ್ನ ಸಮನ್ ಮಾಡಿದ್ದು ಗೆಟೋ, ಅಂದ್ರೆ ಗೆಟೋ ರೂಪದಲ್ಲಿರೋ ಕೆಂಜಾಕು. ಇದೊಂದು ಎಸ್ ಗ್ರೇಡ್ ಕರ್ಸ್. ಈ ಡೊಮೈನ್ ಪ್ರಕಾರ ಆಕಾಶದಿಂದ ಒಂದು ಕಾಫಿನ್ ಬೀಳುತ್ತೆ. ಆ ಕಾಫಿನ್ ಒಳಗಡೆ ಯಾರು ಟ್ರ್ಯಾಪ್ ಆಯ್ತಾರೆ ಅವರು ಅಂಡರ್ ಗ್ರೌಂಡ್ ಹೋಗ್ಬೋದು. ಮತ್ತೆ ಒಂದು ವೀಕ್ನೆಸ್ ಇದೆ ಈ ಡೊಮೈನ್ ಅಲ್ಲಿ. ಆ ಕಾಫಿನ್ ಒಳಗಡೆ ಅವರಿಗೆ 3 ಸೆಕೆಂಡ್ ಟೈಮ್ ಸಿಗುತ್ತೆ. ಆ 3 ಸೆಕೆಂಡ್ ಟೈಮ್ ಅಲ್ಲಿ ಅವ್ರು ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಆಗಲಿಲ್ಲ ಅಂದ್ರೆ ಅವ್ರಿಗೆ ಸ್ಮಾಲ್ ಫಾಕ್ಸ್ ಅಟ್ಯಾಕ್ ಆಗುತ್ತೆ, ಅವ್ರು ಅಲ್ಲೇ ಸತ್ತೋಯ್ತಾರೆ. ಹೆಸರು ಇದೆಯಲ್ಲ ಸ್ಮಾಲ್ ಫಾಕ್ಸ್ ಡರ್ಟಿ ಅಂತ, ಅದೇ ತರ ಸ್ಮಾಲ್ ಫಾಕ್ಸ್ ಬರುತ್ತೆ. ನಂಗೆ ಅನ್ಸುತ್ತೆ ಈ ಕರ್ಸ್ ಏನಾರ ಸ್ಮಾಲ್ ಫಾಕ್ಸ್ ಇಂದ ಸತ್ತಿದ ಅಂತ, ಅದಕ್ಕೆ ಸ್ಮಾಲ್ ಫಾಕ್ಸ್ 30 ಮತ್ತೆ ಗ್ರೇವಿಯಾರ್ಡ್ ನೋಡ್ಬೋದು, ಸ್ವಲ್ಪ ಸಿಮಿಲರ್ ಇದೆ ಕರ್ಸ್. ಆದ್ರೆ ಈ ಕಾಫಿನಿಂದ ಯಾರು ಬೇಕಾದ್ರೆ ಎಸ್ಕೇಪ್ ಆಗ್ಬೋದು, ಅಂದ್ರೆ ನಾರ್ಮಲ್ ಪೀಪಲ್ ಎಸ್ಕೇಪ್ ಆಗಲ್ಲ. ಅದೇ ಸ್ಪೆಷಲ್ ಗ್ರೇಡ್ ಸಾರ್ಸರರ್ ಆರಾಮಾಗಿ ಎಸ್ಕೇಪ್ ಆಯ್ತಾರೆ, ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಯೂಸರ್ಗೆ ಇದರಲ್ಲಿ ಫುಲ್ ಕಂಟ್ರೋಲ್ ಇಲ್ಲ, ಆದರೆ ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಇವ್ರ ಮೇಲೆ ಬೀಳಬೇಕು ಈ ಕಾಫಿನು ಅಂತ. ಮತ್ತೆ ಎಟ್ ಅ ಟೈಮ್ ಒಂದೇ ಕಾಫಿನ್ ಬೀಳೋದು, ಅದೊಂದು ಬಿಗ್ ಡಿಸ್ಅಡ್ವಾಂಟೇಜ್. ಒಂದೇ ಸಲ 4-5 ಬೀಳಲ್ಲ, ಅಟ್ ಅ ಟೈಮ್ ಒಂದೇ ಬೀಳೋದು. ಮತ್ತೆ ಅದು ಯಾರ ಮೇಲೆ ಬೀಳೋದಂದ್ರೆ ಯಾರ ಕಸ್ಟ್ ಎನರ್ಜಿ ಜಾಸ್ತಿ ಔಟ್ಫ್ಲೋ ಆಯ್ತಿದೆ ಅಂತ. ಒಂದು ರೂಮಲ್ಲಿ 5 ಜನ ಇದ್ದು ಮತ್ತೆ ಯಾರ ಕಸ್ಟ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇರುತ್ತೆ, ಇದು ಆಟೋಮೆಟಿಕ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ. ಇಲ್ಲಿ ಯೂಸರ್ಗೆ ಆಪ್ಷನ್ ಇಲ್ಲ ಅದು. ಇದನ್ನ ನಾವು ಸೀಸನ್ 2 ಅಲ್ಲಿ ನೋಡಿರ್ತೀವಿ. ಮೇಮೆ ಜೊತೆ ಒಂದು ಆಯ್ತಲ್ಲ, ಒಂದು ಕ್ರೋ ಎಲ್ಲ ಇನ್ಸಿಡೆಂಟ್ ಆಯ್ತು, ಅವರಿಂದ ಕಣ್ಣೆಲ್ಲ ಯೂಸ್ ಮಾಡ್ತಿದ್ರು ಕ್ರೋ ಅಲ್ಲಿ. ಅದೇ ಬ್ಯಾಟಲ್ ಅಲ್ಲಿ ಡೊಮೈನ್ ಎಕ್ಸ್ಪೆನ್ಷನ್ ಯೂಸ್ ಆಗಿದ್ದು. ಮತ್ತೆ ಮೇಮೆ ಮತ್ತೆ ಅವ್ರ ಬ್ರದರ್ ಇದನ್ನ ಈಸಿಯಾಗಿ ಫುಲ್ ಮಾಡ್ಬಿಟ್ರು. ಏನಂದ್ರೆ ಮೇಮೆ ಬ್ರದರ್ ಇದನ್ನಲ್ಲ, ಅವನ ಹೆಸರು ಯು ಅನ್ಸುತ್ತೆ. ಮೇಮೆ ಬ್ರದರ್ ಇದನ್ನಲ್ಲ ಯು ಅವ್ನು ಏನ್ ಮಾಡ್ತಾನೆ ಅಂದ್ರೆ ಅವ್ನು ಬೇಕು ಅಂತಾನೆ ಅವನ ಕಸ್ಟ್ ಎನರ್ಜಿನ ಜಾಸ್ತಿ ಮಾಡ್ಕೊಳ್ತಾನೆ, ಜಾಸ್ತಿ ಔಟ್ಫ್ಲೋ ಮಾಡ್ತಿದ್ದಾನೆ. ಈಗ ಆಟೋಮೆಟಿಕ್ ಆಗಿ ಟಾರ್ಗೆಟ್ ಯಾರಿಗೆ ಬೀಳ್ತಿದೆ, ಆ ಕಾಫಿದು ಟಾರ್ಗೆಟ್ ಇವನ್ ಮೇಲೆ ಬೀಳ್ತಿದೆ. ಅವಾಗ ಮೇಮೆ ಫ್ರೀ ಇರ್ತಾಳೆ, ಅವಳು ಹೋಗಿ ಆರಾಮಾಗಿ ಆ ಕಸ್ಟ್ ಎನರ್ಜಿನ ಮುಗಿಸ್ಬಿಟ್ಲು. ಇವ್ರ ಹೆಸರು ಮತ್ತೆ ಪವರ್ ಸ್ವಲ್ಪ ಜಾಸ್ತಿ ಇರ್ಬೋದು, ಆದ್ರೆ ನಿಜವಾಗ್ಲೂ ರಿಯಾಲಿಟಿಲಿ ಅಷ್ಟೊಂದು ಪವರ್ಫುಲ್ ಅಲ್ಲ ಈ ಡೊಮೈನ್ ಎಕ್ಸ್ಪೆನ್ಷನ್. ಮತ್ತೆ ಮುಂದಿನ ಡೊಮೈನ್ ಎಕ್ಸ್ಪೆನ್ಷನ್ ಹೊರೈಸನ್ ಆಫ್ ದ ಕ್ಯಾಪ್ಟಿವೇಟಿಂಗ್ ಸ್ಕಂದ. ನೇಮ್ ಒಂಥರ ಡಿಫ್ರೆಂಟ್ ಆಗಿದೆ, ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಿದೆ. ಮತ್ತೆ ಇದರ ಯೂಸರ್ ಡಾಗಾನ್. ಇದೊಂದು ಕರ್ ಸ್ಪಿರಿಟ್, ಎಸ್ ಗ್ರೇಡ್ ಕರ್ ಸ್ಪಿರಿಟ್. ಇದನ್ನು ಕೂಡ ನಾವು ಸೀಸನ್ 2 ಅಲ್ಲಿ ನೋಡಿದ್ದೀವಿ. ಸೀಸನ್ 2 ಅಲ್ಲಿ ನೀವು ನೋಡಿರ್ಬೋದು, ಇದ್ರೊಳಗಡೆ ನನಮಿ, ಮಾಕಿ ಜನಿನ್, ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಸಿಗಾಕೊಂಡಿದ್ರು. ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ದೇಹದೊಳಗಡೆ ಇನ್ನೊಂದೇ ಕ್ಯಾರೆಕ್ಟರ್ ಇತ್ತು. ಮತ್ತೆ ಯಾವ ಕ್ಯಾರೆಕ್ಟರ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾನೇ ಸಿಂಪಲ್ ಆಗಿದೆ, ಕಾಂಪ್ಲೆಕ್ಸ್ ಏನಿಲ್ಲ. ಇದೊಂದು ಈ ಡೊಮೈನ್ ಎಕ್ಸ್ಪೆನ್ಷನ್ ಪ್ರಕಾರ ಅಲ್ಲೊಂದು ಬೀಚ್ ನ ಕ್ರಿಯೇಟ್ ಮಾಡುತ್ತಿದ್ದು. ಸೀಸನ್ 1 ಅಲ್ಲಿ ನೋಡಿರ್ಬೋದು ನೀವು, ಗೆಟೋ, ಮೈತೋ ಮತ್ತೆ ಜೋಗೋ ಇಬ್ರು ಒಂದು ಬೀಚ್ ಅಲ್ಲಿ ನಿಂತಿದ್ರು ಅಂತ. ಬೀಚ್ ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ತಿದ್ದು, ಅದು ಇವನ ಡೊಮೈನ್ ಎಕ್ಸ್ಪೆನ್ಷನ್ ಒಳಗಡೆ ಅವ್ರು ಮಾಡ್ತಿದ್ದು. ಈ ಡೊಮೈನ್ ಎಕ್ಸ್ಪೆನ್ಷನ್ ಪ್ರಕಾರ ಒಂದು ಬೀಚ್ ಒಳಗಡೆ ಹೋಗ್ತಾರೆ. ಆ ಬೀಚ್ ಒಳಗಡೆ ಸಮುದ್ರನೇ ಇರುತ್ತೆ. ಸಮುದ್ರದಲ್ಲಿ ಒಂದು ಕ್ರೀಚರ್ಸ್ ಇರ್ತವೆ, ಅದು ಶಿಕಿಗಾಮಿಗಳು, ಫಿಶ್ ಟೈಪ್ ಶಿಕಿಗಾಮಿಸ್. ಈ ಶಿಕಿಗಾಮಿ ಪವರ್ ಏನಂದ್ರೆ ಅವು ಯಾರಿಗೂ ಕಾಣಿಸೋದಿಲ್ಲ ಅಷ್ಟು ಸುಲಭವಾಗಿ. ಅಂದ್ರೆ ನಿಮಗೆ ಅಟ್ಯಾಕ್ ಬೀಳ್ತಿದೆಯಲ್ಲ ಅವಾಗ ಮಾತ್ರನೇ ಕಾಣಿಸೋದು, ಅಲ್ಲಿವರೆಗೂ ಕಾಣಿಸೋದೇ ಇಲ್ಲ. ಅಂದ್ರೆ ಸಡನ್ ಆಗಿ ನಿಮ್ಮ ಕಣ್ಮುಂದೆನೆ ಬಂದ್ಬಿಡ್ತವೆ, ನಿನ್ನ ಅಟ್ಯಾಕ್ ಮಾಡ್ಬಿಟ್ಟು ಹೋಗ್ಬಿಡ್ತವೆ, ಗೊತ್ತೇ ಆಗಲ್ಲ ನಿಮ್ಗೆ. ತುಂಬಾನೇ ಫಾಸ್ಟ್ ಬೇಸಲ್ಲಿ ನಡೆಯುತ್ತೆ. ಇದರಲ್ಲಿ ತುಂಬಾ ಬೇಕಾಗಿರೋದು ಸ್ಪೀಡ್. ಅದನ್ನ ನೀವು ಸೀಸನ್ 2 ಅಲ್ಲಿ ನೋಡಿರ್ತೀರ, ಯಾವ ರೀತಿ ಇದನ್ನ ಎಸ್ಕೇಪ್ ಮಾಡಿದ್ರು ಅಂತ, ತುಂಬಾ ಸ್ಪೀಡ್ ಅಲ್ಲಿ. ಮತ್ತೆ ವಿಡಿಯೋ ಹೆಂಗ್ ಅನ್ಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ದು ಡೊಮೈನ್ ಎಕ್ಸ್ಪೆನ್ಷನ್ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು.